ಆರ್ಎಸ್ಎಸ್ ಸಂಘಟನೆಯ ಕಡ್ಡಾಯ ನೋಂದಣಿ, ಹಣಕಾಸು ಪಾರದರ್ಶಕತೆ ಹಾಗೂ ಕಾನೂನು ಪಾಲನೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. प्रियंका खरगे साहब तुम आगे बढ़ो, प्रियंका खरगे साहब तुम आगे बढ़ो, प्रियंका खरगे साहब तुम आगे बढ़ो, गो बैक गो बैक गो बैक. ಇವತ್ತಿನ ಈ ಹೋರಾಟ ಈ ದೇಶದ ಕಾನೂನಿಗೆ ಗೌರವವನ್ನ ಕಾನೂನು ಪಾಲನೆ ಮಾಡಬೇಕೆಂದು ಪತ್ರ ಬರೆದಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಈ ಹೋರಾಟ ಇವತ್ತು ಬಂಧುಗಳೇ, ಈ ದೇಶದಲ್ಲಿ ಕಾನೂನು ಎರಡು ನಡೀಲಿಕ್ಕತ್ತೋ ಅನಿಸ್ತದ ನಮಗೆ. ಒಂದು ಕಾನೂನು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂಥ ಸರ್ಕಾರದ ಕಾನೂನು. ಇನ್ನೊಂದೇನಪ್ಪ ಅಂದರೆ ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥ 100 ವರ್ಷದ ಸಂಘಟನೆ RSS ಇವ್ರದ್ದು ಒಂದು ಕಾನೂನು ಇಲ್ಲಿ ನಡೆದ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಅನಿಸ್ತದೆ. ಯಾಕಂದರೆ ಇವತ್ತು ಸರ್ಕಾರದ ನಿಯಮ ಸಂಘ ಸಂಸ್ಥೆಗಳ ರಿಜಿಸ್ಟರ್ ಮಾಡಬೇಕಾದ್ರೆ ಆ ಇಲಾಖೆಯ ಸಂಘ ಸಂಸ್ಥೆಗಳ ಇಲಾಖೆಯ ನಿಯಮ 1960 ಅಡಿಯಲ್ಲಿ ಯಾವುದೇ ಒಂದು ಸಂಘ ಆಗಿರ್ಬೋದು, ಯಾವುದೇ ಒಂದು NGO ಆಗಿರ್ಬೋದು, ಇವೆಲ್ಲ ನಡೆಸಬೇಕಂದ್ರೆ ಇವತ್ತು ಆ ಸಂಘ ಸರ್ಕಾರದಿಂದ ಅನುದಾನ ಪಡೆದರೆ ಅಥವಾ ಆ ಸಂಘ ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಿದರೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು. ಇವತ್ತು ಒಂದು 8-9 ಮಂದಿ ಹೆಣ್ಮಕ್ಳು ಕೂಡಿ ಒಂದು ಸಂಘ ಮಾಡಿಕೊಂಡ್ರೆ ಆ ಸಂಘ ರಿಜಿಸ್ಟ್ರೇಷನ್ ಆಗಲೇಬೇಕು. ಆ ಸಂಘ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಅಕೌಂಟ್ ತೆಗಿಬೇಕು ಬ್ಯಾಂಕಿಗೆ ಹೋಗಂದ್ರೆ. ಸರ್ಕಾರ ಬ್ಯಾಂಕಿಗೆ ಹೋಗಿ ಅಕೌಂಟ್ ತೆಗಿಬೇಕಂದ್ರೆ ಒಂದು ಪ್ಯಾನ್ ಕಾರ್ಡರೇ ಬೇಕು. ಆ ಪ್ಯಾನ್ ಕಾರ್ಡ್ ಇಲ್ಲಾಂದ್ರೆ ಅಕೌಂಟೇ ಆಗಲ್ಲ. ಈ RSS ಬಳಿ ಪ್ಯಾನ್ ಕಾರ್ಡ್ ಅಂತೂ ಗೊತ್ತೇ ಇಲ್ಲ. ಪ್ಯಾನ್ ಕಾರ್ಡ್ ಮೊದಲು ಮಾಡಿ ಇಲ್ಲಿ ಇವ್ರ ಬಳಿ. ಇಲ್ಲಿ ಇವರು ಈ ದೇಶಕ್ಕೆ ಏನು ಸಂವಿಧಾನ ಇದೆ ಆ ಸಂವಿಧಾನಕ್ಕೆ ಇವರು ಗೌರವವನ್ನೇ ಕೊಡಲ್ಲ. ಇವತ್ತು ಇದನ್ನೇ ಪ್ರಶ್ನೆ ಮಾಡಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಈ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರ ಬರೆದಿದ್ದೇ ಒಂದು ದೊಡ್ಡ ಪ್ರಮಾದ ಆಯಿತು ಅಂತ ತಿಳ್ಕೊಂಡು ಅವ್ರ ಮೇಲೆ ಹಲ್ಲೆಗೆ, ಅವ್ರ ಮೇಲೆ ಪ್ರಾಣಹಾನಿಗೆ, ಅವ್ರ ಮೇಲೆ ಒತ್ತಾಯಕ್ಕೆ ಧಮಕಿ ಹಾಕುವಂಥ ಹುನ್ನಾರ ಏನು ನಡೆಸ್ತಾ ಇದ್ದಾರೆ ಇವತ್ತು BJPಯವರು, RSSನವರು. ನಿಮ್ಮ ಧಮಕಿಗೆ ಎಂದು ಹೆದರೋರಿಲ್ಲ ಪ್ರಿಯಾಂಕಾ ಖರ್ಗೆ. ನಿಮ್ಮ ಧಮಕಿಯಲ್ಲಿ ಎಲ್ಲೂ ನಡೆಯೋದಿಲ್ಲ. ಕಲಬುರಗಿಯಲ್ಲಿ ಇವತ್ತಿನ ಹೋರಾಟವನ್ನು ಹತ್ತಿಕ್ಕಬೇಕಂತ ತಿಳ್ಕೊಂಡು ನಮಗೂ ಕೂಡ ಕರೆ ಮಾಡಿ ಧಮಕಿ ಹಾಕಿ ಚೆಕ್ ಮಾಡಿ ನೋಡ್ಯಾರ. ನಾವು ಹೇಳ್ತೀವಿ ಎಂದೂ ನಮ್ಮ ಹೋರಾಟ ನಿಲ್ಲಲ್ಲ, ಈ ಹೋರಾಟ ವಾಪಸ್ ತಗೋರಂತ ನಮ್ಮ ಮ್ಯಾಗ ಧಮಕಿ ಹಾಕಿದ್ರು. ಆದರೂ ಕೂಡ ಈ ಹೋರಾಟ ವಾಪಸ್ ತಗೋಲ್ಲ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿ ಜಿಲ್ಲೆ ಗಂಡು ಮೆಟ್ಟಿದ ನಾಡು. ಈ ನಾಡಿನ ಹೆಮ್ಮೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು. ಈ ನಾಡಿನ ಭದ್ರತೆ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರು. ಇವರ ಒಂದು ಏನು ನಿಲುವಿದೆ ಆ ನಿಲುವಿಗೆ ನಾವು ಅವ್ರ ಜೊತೆಯಲ್ಲಿದ್ದೇವೆ. ಇವತ್ತು ನಾವು ಅವ್ರ ಜೊತೆಯಲ್ಲಿರ್ತೇವೆ. ಪ್ರಿಯಾಂಕಾ ಖರ್ಗೆಜಿಯವರೇ, ನೀವೇನು ಪ್ರಶ್ನೆ ಕೇಳಿರಿ, ನ್ಯಾಯಯುತವಾಗಿ ಪ್ರಶ್ನೆ ಕೇಳಿರಿ. ಆ ಪ್ರಶ್ನೆಗೆ RSSನವರು ಎಷ್ಟೇ ಒತ್ತಾಯ ಮಾಡಲಿ, ಎಷ್ಟೇ ಧಮಕಿ ಮಾಡಲಿ, ಯಾವುದೇ ಕಾರಣಕ್ಕೂ ನೀವು ಹಿಂದೆ ಸರಿಯೋ ಅವಶ್ಯಕತೆ ಇಲ್ಲ. ಇವತ್ತು ನೀವು ಪ್ರಿಯಾಂಕರಿಗೆ ಒಬ್ಬರಿಗೆ ಧಮಕಿ ಹಾಕಿದ್ರೆ ಇವತ್ತು ಸಾವಿರಾರು ಜನ, ಲಕ್ಷ ಜನ ಇವತ್ತು ನಾವು ಆ ಒಂದು ಧಮಕಿಗೆ ಮುಂದೆ ನಿಂತು ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಸಂಘಟನೆಗೆ ಬೆಂಬಲ ನೀಡಿದಂಥ ಮಜಿನ್ ಸರ್ ಅವರೇ ಹಾಗೂ ಎಲ್ಲ ಸಂಘಟನೆಯ ಮುಖ್ಯಸ್ಥರೇ ಹಾಗೂ ಎಲ್ಲ DSSನ ಎಲ್ಲ ಮುಖಂಡರೇ, ಈಗಾಗಲೇ ಹೇಳಿದ ಹಾಗೆ ಈ ಒಂದು ದೇಶದಲ್ಲಿ ಕಾನೂನುಬದ್ಧವಾಗಿ, ಈ ಒಂದು ಸಂವಿಧಾನಬದ್ಧವಾಗಿ, ಈ ಒಂದು ಸಂವಿಧಾನದಲ್ಲಿ ಬರ್ತಕ್ಕಂಥದ್ದನ್ನು 100 ವರ್ಷ
ಇವರು ಒಂದು ಸಂಘಟನೆ ಒಂದು ಸಂಘ ಪರಿವಾರದವರು ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಇದರ ಅರ್ಥ ಈ ದೇಶದಲ್ಲಿ ಲೂಟಿ ಮಾಡುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು RSSನವರು ಅಂತ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಸಂಘಟನೆಯ ಒಂದು 100 ವರ್ಷದ ಒಂದು ಇತಿಹಾಸ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಈ ಸರ್ಕಾರದ ಸವಲತ್ತು ಪಡ್ಕೋಬೇಕಾದ್ರೆ ಒಂದು ರಾಜ್ಯಾಂಗ, ಒಂದು ನ್ಯಾಯಾಂಗ ಮತ್ತು ಒಂದು ಕಾರ್ಯಾಂಗ, ಈ ಕಾರ್ಯಾಂಗದಲ್ಲಿ ಇರಲಾರ್ದಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಮತ್ತು ಅದೇ ರೀತಿ ಸರ್ಕಾರದ ಸವಲತ್ತು ಏನೂ ಪಡ್ಕೊಂಡಿಲ್ಲ ಅಂತೀರಿ. ಇವತ್ತು ಈ ರಾಜ್ಯಕ್ಕೆ ಬರಬೇಕಾದ್ರೆ ಭಗವತ್ ಮೋಹನ್ ಅವರು Z+ ಸೆಕ್ಯೂರಿಟಿ ಜೊತೆಗೆ ಬರ್ತೀರಿ. ಅದು ಯಾವ ಒಂದು ಸರ್ಕಾರದ ಒಂದು ಅನುದಾನದಲ್ಲಿ ಬರ್ತಾ ಇಲ್ವಾ ನೀವು? ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕಷ್ಟ ಆಗ್ತದೆ, ಆದರೆ ಸರ್ಕಾರದ ಸವಲತ್ತು ಬೇಕಾದರೆ ಆ ಒಂದು Z+ ಸೆಕ್ಯೂರಿಟಿಯಲ್ಲಿ ಬರ್ತೀರಿ. ಆದರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕ ಸಂಘ ನೋಂದಣಿ ಅಧಿನಿಯಮ 1960 ನಿಯಮ 3ರ ಎ ಚಾರಿತ್ರ್ಯ ಬೆಳವಣಿಗೆ, ಬಿ ಶಿಕ್ಷಣ, ವಿಜ್ಞಾನ ಮತ್ತು ಸಾಹಿತ್ಯ ಅಥವಾ ಲಲಿತ ಕಲೆಗಳ ವೃದ್ಧಿ, ಸಿ ಕ್ರೀಡೆಗಳ ಬೆಳವಣಿಗೆ, ಡಿ ವಾಣಿಜ್ಯ ಅಥವಾ ಕೈಗಾರಿಕಾ ಸಂಬಂಧಿತ ಸಂಘಗಳು ನೋಂದಣಿ ಮಾಡಿಕೊಳ್ಳಬೇಕೆಂದು ಹೇಳಲಾಗಿದೆ. ಆದರೆ ಪ್ರಸ್ತುತ RSS ನಡೆಸುತ್ತಿರುವ ಚಟುವಟಿಕೆಗಳನ್ನು ಅಧಿನಿಯಮ ವ್ಯಾಪ್ತಿಯಲ್ಲಿ ಬರುತ್ತದೆ. ಈ ಕುರಿತು ಸರ್ಕಾರ ಗಮನ ಹರಿಸಿ RSS ಚಟುವಟಿಕೆಯನ್ನು ಕಾನೂನುಬದ್ಧಗೊಳಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. ಅದೇ ರೀತಿಯಾಗಿ ಪ್ರಸ್ತುತ RSS ಚಟುವಟಿಕೆಯನ್ನು ಶಾರೀರಿಕ ಮತ್ತು ಶಿಕ್ಷಣ, ಕ್ರೀಡಾ ಶಿಕ್ಷಣ, ಲಾಠಿ ಹಿಡಿದು ತರಬೇತಿಗೊಳಿಸುವ ಪ್ರತಿರಕ್ಷಕ ತರಬೇತಿ, ಬೌದ್ಧಿಕ ಶಿಕ್ಷಣ, ಪ್ರಚಾರ ನಿಧಿ ಸಂಗ್ರಹ, ಸಭೆ ಸಮಾವೇಶ, ರ್ಯಾಲಿ ಒಳಗೊಂಡಿದೆ. ಹೀಗಾಗಿ ಸದರಿ ಅಧಿನಿಯಮದ ನಿಯಮ 3ಕ್ಕೆ ತಿದ್ದುಪಡಿ ಮಾಡುವ ಮೂಲಕ RSS ಚಟುವಟಿಕೆಗಳನ್ನು ನಿಯಮದ ಅಳವಡಿಸಿ ಕಾನೂನು ರೂಪಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಮಾಜದವರು ಎಲ್ಲರೂ ಬಂದು ಇವತ್ತು RSS ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಬೆಂಬಲಿಸ್ತಿದ್ದೆವು. ನಮ್ದು ಹೇಳೋದು ಇಷ್ಟೇ, ಇವತ್ತ ಒಂದು ಮಸೂದಿ ಇರಲಿ, ಒಂದು ದರ್ಗಾ ಇರಲಿ, ಒಂದು ಮಂದಿರ್ ಇರಲಿ, ಒಂದು ಚರ್ಚ್ ಇರಲಿ, ಪ್ರತಿಯೊಂದಕ್ಕೆ ನೋಂದಣಿ ಅದ, ಅದಕ್ಕೊಂದು ಟ್ರಸ್ಟ್ ಅದ. ಇವತ್ತು ನಮ್ಮದು RSS ಬಗ್ಗೆ ವಿರೋಧ ಅಲ್ಲ, ಹಿಂದೂ ಬಗ್ಗೆ ವಿರೋಧಿ ಅಲ್ಲ. ಇವತ್ತು ನಾನು ನೋಂದಣಿ ಮಾಡ್ಕೊರಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಪರವಾಗಿ ನಾವು ನಿಂತಿದ್ದೆವು. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ಅದಕ್ಕೆ ನೋಂದಣಿ ಮಾಡ್ಕೊರಿ ಅಂತ ಈ ಹೋರಾಟ ಮುಖಾಂತರ ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.